ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳೋಕೆ ಕೌಂಟ್ ಡೌನ್ ಶುರುವಾಗಿದೆ. 9 ತಿಂಗಳ ಬಾಹ್ಯಾಕಾಶ ಕೇಂದ್ರದ ವಾಸ ಅಂತ್ಯವಾಗ್ತಾ ಇದೆ. ಬೆಳಗ್ಗೆ 8:30ಕ್ಕೆ ಐಎಸ್ಎಸ್ ನಿಂದ ಹೊರಟಿರುವಂತಹ ನೌಕೆ ಐಎಸ್ಎಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ 9 ತಿಂಗಳ ಬಳಿಕ ಗಗನದಿಂದ ಇಳಿಯುತ್ತಿದ್ದಾರೆ ಸುನಿತಾ. ನಾಳೆ ಮುಂಜಾನೆ ಸುನಿತಾ ಭೂಮಿಗೆ ಆಗಮಿಸಲಿದ್ದಾರೆ. ಬುಧವಾರ ಮುಂಜಾನೆ 3:37ಕ್ಕೆ ನೌಕೆ ಲ್ಯಾಂಡ್ ಆಗುತ್ತೆ. ಫ್ಲೋರಿಡಾದ ಕರಾವಳಿ ತೀರದಲ್ಲಿ ಲ್ಯಾಂಡಿಂಗ್ ಅನ್ನ ಮಾಡಲಾಗತ್ತೆ. ಸುನಿತಾ ಜೊತೆ ಬುಚ್ ವಿಲ್ಮೋರ್ ಸಹ ಆಗಮಿಸ್ತಾ ಇದ್ದಾರೆ. ಇದು ಕೋಟ್ಯಾಂತರ ಭಾರತೀಯರ ಹಾರೈಕೆ ಕೂಡ ಆಗಿತ್ತು. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗದೆ ಸುನಿತಾ ಅವರು ಬಹಳ ಆರೋಗ್ಯವಾಗಿ ಇಲ್ಲಿಗೆ ಬರಬೇಕು ಅಂತ. ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ಕಾಯ್ತಾ ಇದ್ದಂಥ ಕ್ಷಣ ಏನಿತ್ತು ಆ ಕ್ಷಣ ಬಂದೇ ಬಿಟ್ಟಿದೆ. ಸುಮಾರು 9 ದಿನಗಳ ಹಿನ್ನೆಲೆಯಲ್ಲಿ ಹೋಗಿದ್ದಿದ್ದು, ಆದರೆ ಈಗ 9 ತಿಂಗಳು ಕಳೀತು. ಆದರೆ ಇಲ್ಲಿವರೆಗೂ ಅವರು ಬಂದಿರಲಿಲ್ಲ ಅನ್ನುವಂಥ ಒಂದು ಬೇಸರ ಇತ್ತು. ಮತ್ತು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಕೂಡ ಆಗಬಾರ್ದು ಅನ್ನುವಂಥ ಬೇಡಿಕೆ ಕೂಡ ಇತ್ತು. ಇದು ಕೋಟಿ ಕೋಟಿ ಜನರ ಪ್ರಾರ್ಥನೆಯೂ ಹೌದು. ವಿಜ್ಞಾನಿಗಳ ಶ್ರಮಕ್ಕೆ ಸಿಗ್ತಾ ಇರುವಂಥ ಫಲದ ಜಯವೂ ಕೂಡ ಹೌದು. ಅವರ ಸುನಿತಾ ವಿಲಿಯಮ್ಸ್ ಅವರ ಸಾಧನೆಯ ಹಾದಿ ಎಲ್ರಿಗೂ ಗೊತ್ತಿದೆ. ಸೊ ಆ ಒಂದು ಸಾಧನೆಯ ಹಾದಿಗೆ ಇದು ಇನ್ನೊಂದು ಗರಿಮೆ ಸೇರ್ತಾ ಇರುವಂಥದ್ದು. ಇಷ್ಟು ದಿನಗಳ ಕಾಲ ಅವರು ಅಲ್ಲಿ ಇದ್ದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಗ್ರೇಟ್. ಇವತ್ತು ಸಂಜೆ ಅಮೆರಿಕಾಗೆ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ. ಈ ಕ್ಷಣಕ್ಕಾಗಿ ಅವರನ್ನು ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ ಪ್ರತಿಯೊಬ್ಬರು. ಬರೋಬ್ಬರಿ 9 ತಿಂಗಳ ಬಾಹ್ಯಾಕಾಶ ವಾಸಕ್ಕೆ ಕೊನೆಗೂ ಕೂಡ ಈ ಮುಖಾಂತರವಾಗಿ ಮುಕ್ತಿ ಸಿಗ್ತಾ ಇದೆ. ಇನ್ನೇನು ಕ್ಷಣಗಣನೆ ಪ್ರಾರಂಭ ಆಗಿದೆ. ಆಲ್ರೆಡಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿ ಅಲ್ಲೇ ಲಾಕ್ ಆಗಿದ್ದಂಥ ಸುನಿತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಭೂಮಿಗೆ ಆಗಮಿಸುವಂಥ ಕ್ಷಣ ಸನ್ನಿಹಿತ ಆಗಿರುವಂಥದ್ದು. ಇನ್ನು ನಾಸಾ ಮಾಹಿತಿಯ ಪ್ರಕಾರ ಅಮೆರಿಕದ ಫ್ಲೋರಿಡಾ ಕರಾವಳಿ ಬಳಿ ಅಲ್ಲಿಯ ಕಾಲಮಾನದಂತೆ ಇವತ್ತು ಸಂಜೆ 5:57ಕ್ಕೆ ಭೂಮಿಗೆ ಲ್ಯಾಂಡ್ ಆಗ್ತಾರೆ. ಭಾರತೀಯ ಕಾಲಮಾನಕ್ಕೆ ನಾವು ಹೋಲಿಸಿದ್ರೆ ಒಂದು 9 ಗಂಟೆ ವ್ಯತ್ಯಾಸ ಇರುತ್ತೆ. ಅಂದರೆ ಬುಧವಾರ ಬೆಳಗ್ಗೆ ಜಾವ 3:27 ಬಂದು ತಲುಪಲಿದ್ದಾರೆ. ಇದರ ಜೊತೆಗೆ ನೀವು ನೋಡ್ಬೋದು, ನಾವು ಇದನ್ನೆಲ್ಲ ನೋಡಬೇಕು ಅಂತ ಅನ್ಸುತ್ತೆ. ಹೆಂಗಿರುತ್ತೆ ಇದೆಲ್ಲ ಒಂದು ರೀತಿಯಾದಂಥ ಅನುಭವ ಅಲ್ವಾ. ನಾವು ಮೊದಲೆಲ್ಲ ಪುಸ್ತಕದಲ್ಲಿ ಓದ್ತಾ ಇದ್ವಿ, ಹಾಗಾಗಿತ್ತಂತೆ ಹೀಗಾಗಿತ್ತೆ ಅಂತ. ಬಟ್ ನಾವೀಗ ತಾಂತ್ರಿಕವಾಗಿ ಕೂಡ ಬಹಳಷ್ಟು ಅಪ್ಡೇಟ್ ಆಗಿರೋದ್ರಿಂದ ನಾಸಾ ಇದರ ಲೈವ್ ಕವರೇಜ್ ಕೂಡ ನೀಡುತ್ತೆ. ಅದನ್ನು ನಾವು ಲೈವ್ ಆಗಿ ಕೂಡ ವೆಬ್ಸೈಟ್ ಅಲ್ಲಿ ನೋಡಬಹುದು.